ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಜ್ಜಾಗಿದೆ. ಆರ್ಎಸ್ಎಸ್ಗೆ ಟಕ್ಕರ್ ಕೊಡೋದಕ್ಕೆ ಮತ್ತೊಂದು ದಲಿತ ಸಂಘಟನೆ ಎಂಟ್ರಿ ಕೊಟ್ಟಿದೆ. ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಜ್ಜಾದ್ರೆ ಆರ್ಎಸ್ಎಸ್ಗೆ ಟಕ್ಕರ್ ಕೊಡೋದಕ್ಕೆ ಮತ್ತೊಂದು ದಲಿತ ಸಂಘಟನೆ ಎಂಟ್ರಿ ಕೊಟ್ಟಿದೆ. ನವೆಂಬರ್ 2ಕ್ಕೆ ಅನುಮತಿ ಕೋರಿ ದಲಿತ ಪ್ಯಾಂಥರ್ ಸಂಘಟನೆ ಮನವಿ ಮಾಡಿದೆ. ಸಂವಿಧಾನ ಪೀಠಿಕೆ ಲಾಠಿ ಹಿಡಿದು ಪರೇಡ್ಗೆ ದಲಿತ ಪ್ಯಾಂಥರ್ ನಿರ್ಧಾರ ಮಾಡಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ಗೆ ಮನವಿ ಮಾಡಲಾಗಿದೆ. ಪತ್ರ ಸಲ್ಲಿಕೆ ಆಗಿದೆ. ನವೆಂಬರ್ 2ಕ್ಕೆ ಅನುಮತಿ ಕೋರಿರುವ ಭೀಮ್ ಆರ್ಮಿ ಮತ್ತು ಆರ್ಎಸ್ಎಸ್ ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಜ್ಜಾದ್ರೆ ಮತ್ತೊಂದು ಕಡೆ ದಲಿತ ಸಂಘಟನೆ ಎಂಟ್ರಿ ಕೊಟ್ಟಿದೆ. ಅದೇ ದಿನ ಪಥಸಂಚಲನಕ್ಕೆ ದಲಿತ ಸಂಘಟನೆ ಭೀಮ್ ಆರ್ಮಿ ಮನವಿಯನ್ನ ಮಾಡಿದೆ. ನವೆಂಬರ್ 2ಕ್ಕೆ ಅನುಮತಿ ಕೋರಿ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಒಂದು ಶಾಂತಿಯುತವಾಗಿ ಶಾಂತಿಯುತ ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಅಲ್ಲಿಂದ ಉದ್ದೇಶ ಏನಂತಂದರೆ ಸಂವಿಧಾನದ ಅರಿವು ಮೂಡಿಸಬೇಕು ಮತ್ತು ಸಂವಿಧಾನದ ಆಶೆಗಳು ಈಡೇರಿಸಬೇಕು ಮತ್ತು ಸಂವಿಧಾನದ ಕಾನೂನು ಸಾರ್ವಜನಿಕರಿಗೆ ತಿಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಇಂಟೆನ್ಷನ್ ಏನು ಸಲ ನಾವು ಶಾಂತ ರೀತಿಯಿಂದ ಒಂದು ಪಥಸಂಚಲನ ಮಾಡ್ತೇವೆ. ಸಂವಿಧಾನ ಪೀಠಿಗೆ ಮತ್ತು ನೀಲಿ ಧ್ವಜಗಳು ಹಿಡ್ಕೊಂಡು ಇಡೀ ಪಟ್ಟಣದಲ್ಲಿ ಪಥಸಂಚಲನ ಮಾಡ್ತೇವೆ ಸರ್. ಉದ್ದೇಶ ಏನಿಲ್ಲ, RSS ಉದ್ದೇಶಪೂರ್ವಕವಾಗಿ ಅವ್ರು ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ಬೇಕಂತ ಉದ್ದೇಶದಿಂದ RSS ನೋಡು ಮಾಡ್ತಾಯಿದ್ದಾರೆ. ಮಾಡ್ಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಆದ್ರೆ RSS ಕಾರ್ಯಕರ್ತ ಕೊಲೆ ಬೆದರಿಕೆ ಹಾಕಿ ಅವರು ಜೈಲಿಗೆ ಹೋದ ನಂತರ ಈ ಡೇಟ್ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಉದ್ದೇಶಪೂರ್ವಕವಾಗಿ ಮಾಡೋದು ತಪ್ಪದ ಅವ್ರದ್ದು. ಯಾಕಂದ್ರೆ ಅವ್ರು ಆ ಸಂಘಟನೆ ನೋಂದಣಿ ಆಗಿಲ್ಲ, ಸರ್ಕಾರ ಹೇಳ್ಯದ ನೋಂದಣಿ ಆಗಿರ್ಬೇಕಂತ ಹೇಳ್ಯದ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.